ಹಲೋ ಗೆಳೆಯರೇ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ನವೆಂಬರ್ 10, 2025 ದಿ ಹಿಂದೂ ಪತ್ರಿಕೆಯಲ್ಲಿರುವಂತಹ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲ್ ಅನ್ನು ಗಮನ ಹರಿಸುವಂಥದ್ದಾದರೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟಡಿ ಆಧಾರದ ಮೇಲೆ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಮತ್ತು ಫರ್ಟಿಲೈಸರ್ನ ಒಂದು ಬಳಕೆ ಆಗಿರ್ಬೋದು ಸಾಯಿಲಲ್ಲಿರುವಂಥ ಒಂದು ಆರ್ಗ್ಯಾನಿಕ್ ಕಾರ್ಬನನ್ನು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಸೊ ಈ ಒಂದು ರಿಸರ್ಚ್ನ ಹೈಲೈಟ್ ಏನು, ಯಾವ ರೀತಿಯಾಗಿ ಒಂದು ಸಾಯಿಲ್ ಹೆಲ್ತನ್ನು ನಾವು ರಿಸ್ಟೋರೇಷನ್ ಮಾಡಬೇಕು, ಕ್ಲೈಮೇಟ್ ಚೇಂಜ್ನಿಂದನೂ ಸಹ ಹೇಗೆ ಸಾಯಿಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಇವೆಲ್ಲ ಕೋರಿಲೇಷನ್ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುವಂಥದ್ದು. GS ಪೇಪರ್ 3 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಕ್ಲೈಮೇಟ್ ಚೇಂಜ್ ಇಶ್ಯೂಸ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಡಿಗ್ರೇಡೇಷನ್, ಸೊ ಈ ಒಂದು ಆಸ್ಪೆಕ್ಟ್ನಲ್ಲಿ ನಾವು ಗಮನ ಹರಿಸಬೇಕಾಗುತ್ತೆ. ಇಲ್ಲಿ ಒಂದು ಸ್ಟಡಿಯನ್ನು ಮಾಡಿದರೆ ಸಾಕಷ್ಟು ಸಾಯಿಲ್ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಸಾಕಷ್ಟು ಸ್ಟೇಟ್ಸ್ಗಳಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಡಿಸ್ಟ್ರಿಕ್ಸ್ ವೆರೈಟಿ ಲೆವೆಲಲ್ಲಿ ಸಾಯಿಲ್ಸ್ ಇರುತ್ತಲ್ಲ, ಅದರ ಆಧಾರದ ಮೇಲೆ ಇವರು ಏನು ಮಾಡಿದರೆ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಕೆಲವೊಂದಿಷ್ಟು ಬೇರೆನ್ ಲ್ಯಾಂಡ್ಸ್ ಇರುತ್ತೆ, ಅಂದರೆ ಯಾವುದೇ ರೀತಿಯಾಗಿ ಬೆಳೆದೇ ಇರತಕ್ಕಂಥ ಲ್ಯಾಂಡ್ಸ್ಗಳಿರುತ್ತೆ, ಅಲ್ಲಿನೂ ಸಹ ಸಾಯಿಲನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಒಂದು ಐಡೆಂಟಿಫಿಕೇಷನ್ನ ಮಾಡಿದ್ದಾರೆ. ಇವಾಗ ಒಂದು ಕ್ರಾಪ್ ಬೆಳವಣಿಗೆ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ನಮಗೆ ಹೇಗೆ ಇವತ್ತು ಆಹಾರ ಬೇಕು, ಅದೇ ರೀತಿಯಾಗಿ ಪ್ಲ್ಯಾಂಟ್ಸು ಸಹ ಗ್ರೋ ಆಗಲಿಕ್ಕೆ ನ್ಯೂಟ್ರಿಯೆಂಟ್ಸ್ಗಳ ಒಂದು ಅವಶ್ಯಕತೆ ಇರುತ್ತೆ. ಸೊ ಈ ಒಂದು ನ್ಯೂಟ್ರಿಯೆಂಟ್ಸ್ಗಳು ಎದರಿಂದ ಬರುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಫಲವತ್ತತೆ ಆಧಾರದ ಮೇಲೆ. ಸೊ ನ್ಯೂಟ್ರಿಯೆಂಟ್ಸ್ಗಳು ಸರಿಯಾಗಿ ಇರಬೇಕು ಮಣ್ಣಲ್ಲಿ ಅಂತಂದರೆ ನ್ಯೂಟ್ರಿಯೆಂಟ್ಸ್ ರಿಟೆನ್ಷನ್ ಪವರ್ ಜಾಸ್ತಿ ಇರಬೇಕು ಸಾಯಿಲಲ್ಲಿ. ಸೊ ಸಾಯಿಲಲ್ಲಿರುವಂತಹ ಒಂದು ನ್ಯೂಟ್ರಿಯೆಂಟ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ರಿಟೆನ್ಷನ್ ಕೆಪಾಸಿಟಿ ಇಂಪಾರ್ಟೆಂಟ್. ಸೊ ಯಾವ ರೀತಿಯಾಗಿದ್ದು ನ್ಯೂಟ್ರಿಯೆಂಟ್ಸ್ಗಳನ್ನು ತಡೆ ಹಿಡಿಯುತ್ತೆ, ತನ್ನೊಂದಿಗೆ ಇಟ್ಕೊಳ್ಳುತ್ತೆ ಅನ್ನೋದಾಗಲಿ, ಮತ್ತು ಸಾಯಿಲ್ನ ಫರ್ಟಿಲಿಟಿ, ಓಕೆ, ಸೊ ಸಾಯಿಲ್ ಫರ್ಟಿಲಿಟಿನೂ ಸಹ ತುಂಬ ಇಂಪಾರ್ಟೆಂಟ್ಲಿ, ಅಂದರೆ ಒಂದು ಹದದಲ್ಲಿರಬೇಕು, ಮಾಯ್ಶ್ಚರ್ ಕಂಟೆಂಟ್ ಆಗಿರ್ಬೋದು, ಸೊ ಏರಿಯೇಷನ್ ಆಗಿರ್ಬೋದು, ಇವೆಲ್ಲನೂ ಫ್ಯಾಕ್ಟರ್ ಆಗುತ್ತೆ. ಸಾಯಿಲ್ ಫರ್ಟಿಲಿಟಿ ಅಂತಂದರೆ ಒಂದು ಹೋಲಿಸ್ಟಿಕ್ ಆಗಿ ಓವರಾಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಸೂಕ್ಷ್ಮಾಣು ಜೀವಿಗಳು, ಮೈಕ್ರೋಬಿಯಲ್ ಆಕ್ಟಿವಿಟೀಸ್ಗಳು, ಮಣ್ಣಿನಲ್ಲಿರ್ತಕ್ಕಂತಹ ಮೈಕ್ರೋಬಿಯಲ್ ವರ್ಗ ಅಂತ ಏನು ಕರಿತೀವಿ ಅಥವಾ ಸೂಕ್ಷ್ಮ ಜೀವಿಗಳಂತ ಏನು ಕರಿತೀವಿ, ಅವುಗಳ ಆ್ಯಕ್ಟಿವಿಟಿನೂ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಲೆಗ್ಯೂಮ್ ಸಸ್ಯ ಅಂತ ನೋಡಿದಾಗ ತುಂಬ ರಿಚ್ ಆಗಿರ್ತಕ್ಕಂಥ ಮೈಕ್ರೋಬ್ಸ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ಗಳು ಸಹ ಎಲ್ಲ ಪ್ಲ್ಯಾಂಟ್ಗೂ ಸಹ ಡೆವಲಪ್ ಆಗಲಿಕ್ಕೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಥವಾ ಕಾರ್ಬನ್ನ ಒಂದು ಸಿಂಕ್ ಹೆಚ್ಚಿಗೆ ಮಾಡಲಿಕ್ಕೂ ಸಹ ಆರ್ಗ್ಯಾನಿಕ್ ಕಾರ್ಬನ್ ತುಂಬ ಇಂಪಾರ್ಟೆಂಟ್. ಅಂದರೆ ಒಟ್ಟಾರೆಯಾಗಿ ನೀವು ಹೇಳ್ಬೋದು ಕಾರ್ಬನ್ನ ಇಂಪಾರ್ಟೆನ್ಸ್ ಏನಿದೆ, ಒಂದು ಸಾಯಿಲಲ್ಲಿ ಕಾರ್ಬನ್ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಇದರ ಒಂದು ಬಯಾಲಜಿ ಅಂತ ಗಮನ ಹರಿಸ್ಬೋದು, ಅಥವಾ ಇದರ ಒಂದು ಫಿಸಿಕಲ್ ಅಪಿಯರೆನ್ಸ್ ಯಾವುದಿದೆ, ಸಾಯಿಲ್ನ ಒಂದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಇವುಗಳನ್ನೆಲ್ಲ ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಅರ್ಥ ಮಾಡ್ಕೋಬೋದು, ಒಂದೊಂದು ಏರಿಯಾನ ಕಂಪೇರ್ ಮಾಡಿದರೆ ಬೇರೆ ಬೇರೆ ರೀತಿಯಾದಂತಹ ಸಾಯಿಲ್ ಸ್ಟ್ರಕ್ಚರ್ ಇರುತ್ತೆ ಅಲ್ವಾ. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ, ಪ್ಲೇನ್ ಲ್ಯಾಂಡಲ್ಲಿರುವಂತಹ ಒಂದು ಸಾಯಿಲ್ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿರುವಂಥ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಎಲಿವೇಷನ್ ಅಂತ ತೆಗೆದುಕೊಂಡಾಗ, ಎಲಿವೇಷನ್ ಅಂತ ಅಂದಾಗ ಹೈ ಆಲ್ಟಿಟ್ಯೂಡ್ ಅಂತ ಅನ್ಕೋಬೋದಲ್ಲ, ಈ ಒಂದು ಹೈ ಆಲ್ಟಿಟ್ಯೂಡ್ ರೀಸನ್ ನಡಿನಲ್ಲಿ ನಾವು ನೋಡಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಏನಿರುತ್ತಲ್ಲ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ಪಾಸಿಟಿವ್ ರಿಲೇಷನನ್ನು ಹೊಂದಿರುತ್ತೆ ಎಲಿವೇಷನ್ ಇರತಕ್ಕಂಥ ಒಂದು ಏರಿಯಾದಲ್ಲಿ. ಅದೇ ಇವಾಗ ಟೆಂಪ್ರೇಚರ್ ಯಾವ ರೀತಿಯಾದಂಥ ಇನ್ಫ್ಲೂಯೆನ್ಸನ್ನು ಮಾಡುತ್ತೆ, ಒಂದು ವೇಳೆ ಟೆಂಪ್ರೇಚರ್ ಜಾಸ್ತಿ ಇತ್ತಂದರೆ ಸಾಯಿಲ್ ಮೇಲೆ ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಅದೇ ಆರ್ಗ್ಯಾನಿಕ್ ಕಾರ್ಬನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ, ಟೆಂಪ್ರೇಚರ್ ಇವಾಗ ಜಾಸ್ತಿ ಇತ್ತಂದರೆ ಹೈ ಟೆಂಪ್ರೇಚರ್ ಇರುವಂಥ ಕಾಂಟೆಕ್ಸ್ಟ್ ನಡಿನಲ್ಲಿ ನೋಡಿದಾಗ ಈ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಏನಿರುತ್ತಲ್ಲ, ಸೊ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತಲ್ಲ ಸಾಯಿಲಲ್ಲಿ, ಅದು ಡಿಕಾಂಪೋಸ್ ಆಗ್ತಾ ಹೋಗುತ್ತೆ. ಓಕೆ, ಜಾಸ್ತಿ ಡಿಕಾಂಪೋಸ್ ಆಗೋದ್ರಿಂದ ಫಾಸ್ಟಾಗಿ ಡಿಕಾಂಪೋಸ್ ಆಗಲಿಕ್ಕೆ ಟೆಂಪ್ರೇಚರ್ ಮ್ಯಾಟ್ರ್ ಆಗುತ್ತೆ. ಟೆಂಪ್ರೇಚರ್ ಹೈಯರ್ ಇರಬಾರ್ದು, ಒಂದು ಆಪ್ಟಿಮಲ್ ಲೆವೆಲಲ್ಲಿ ಇರ್ತಕ್ಕಂಥ ಮಾಡರೇಟ್ ಲೆವೆಲಲ್ಲಿ ಇರುವಂಥ ಟೆಂಪ್ರೇಚರ್ ಇರಬೇಕು. ಹೈಯರ್ ಟೆಂಪ್ರೇಚರ್ ಇದ್ರೂ ಸಹ ಇದು ಇಂಪ್ಯಾಕ್ಟನ್ನು ಮಾಡುತ್ತೆ. ಹಾಗಾಗಿ ಹೈಯರ್ ಟೆಂಪ್ರೇಚರು ಇದು ನೆಗೆಟಿವಿಟಿಯನ್ನು ತೋರಿಸುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟು ಲೆಸ್ ಇರೋದನ್ನು ನಾವು ಕಾಣಬಹುದು. ಒಂದು ವೇಳೆ ರೇನ್ಫಾಲ್ ಅಂತ ಕನ್ಸಿಡರ್ ಮಾಡಿದಾಗ ಹೆಚ್ಚು ಮಳೆ ಆಗ್ತಾ ಇದೆ ಅಂತಂದರೆ ಇದು ಪಾಸಿಟಿವ್ ರಿಲೇಷನನ್ನು ತೋರಿಸುತ್ತೆ. ವೈ? ಬಿಕಾಸ್ ಹೈಯರ್ ರೇನ್ಫಾಲ್ ಇದ್ದಾಗ ಡೆಫಿನೆಟ್ಲಿ ಜಾಸ್ತಿ ವೆಜಿಟೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬೇರೆ ರೀತಿಯಾದಂತಹ ಸಸ್ಯವರ್ಗಗಳನ್ನು ಅಥವಾ ಸಸ್ಯವರ್ಗಗಳು ಜಾಸ್ತಿ ಇದೆ ಅಂತಂದರೆ ಡೆಫಿನೆಟ್ಲಿ ಪ್ರಾಣಿವರ್ಗಗಳಿರುತ್ತೆ. ಇವೆಲ್ಲನೂ ಸಹ ಒಟ್ಟಾರೆಯಾಗಿ ಆರ್ಗ್ಯಾನಿಕ್ ಕಾರ್ಬನ್ಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ಹೇಳ್ಬೋದಲ್ವಾ. ಸೊ ಎಕ್ಸಾಂಪಲಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತ, ರಾಜಸ್ಥಾನ್, ತೆಲಂಗಾಣ ಅಲ್ಲೆಲ್ಲನೂ ಸಹ ಹೈ ಟೆಂಪ್ರೇಚರ್ ಇರೋದ್ರಿಂದ ಈ ಒಂದು ಸಾಯಿಲಲ್ಲಿರುವಂಥ ಆರ್ಗ್ಯಾನಿಕ್ ಕಂಪೌಂಡ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ, ಬಿಕಾಸ್ ಟೆಂಪ್ರೇಚರ್ ಜಾಸ್ತಿ ಇದೆ. ಎಕ್ಸಾಂಪಲ್ ತೊಗೋಬೋದಲ್ವಾ, ರಾಜಸ್ಥಾನ್, ತೆಲಂಗಾಣ ಅಲ್ಲಿ ಹೈ ಟೆಂಪ್ರೇಚರ್ ಇದೆ ಅಂತ ನಾವು ಇಲ್ಲಿ ಗಮನ ಹರಿಸ್ಬೋದು. ಈ ರೀತಿಯಾದಂಥ ಒಂದು ಕೋರಿಲೇಷನ್ ನಮಗೆ ಮ್ಯಾಟರ್ ಆಗುತ್ತೆ, ಎಲ್ಲಿ ಎಷ್ಟರ ಮಟ್ಟಿಗೆ ಆರ್ಗ್ಯಾನಿಕ್ ಕಾರ್ಬನ್ ಇದೆ ಸಾಯಿಲಲ್ಲಿ ಅಂತ ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಸೊ ಇವಾಗ ನಾವು ಫರ್ಟಿಲೈಸರ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದರೆ, ಸೊ ಸ್ಟಡಿ ಹೇಳ್ತಾ ಇದೆ ಫರ್ಟಿಲೈಸರ್ಸ್ಗಳನ್ನು ಹೆಚ್ಚು ಯೂಸ್ ಮಾಡೋದ್ರ ಮುಖಾಂತರ ಸಾಯಿಲಲ್ಲಿರುವಂತಹ ಆರ್ಗ್ಯಾನಿಕ್ ಕಾರ್ಬನ್
ಲಾಸ್ ಆಗ್ತಾ ಇದೆ. ಆರ್ಗ್ಯಾನಿಕ್ ಕಾರ್ಬನ್ ಡಿಕ್ಲೈನ್ ಆಗಲಿಕ್ಕೆ ಫರ್ಟಿಲೈಸರ್ಸ್ಗಳ ಒಂದು ಇಂಬ್ಯಾಲೆನ್ಸ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಹರಿಯಾಣ, ಪಂಜಾಬ್, ವೆಸ್ಟ್ ಯು ಪಿ ಇಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಒಂದು ರೀಜನ್ ಅಡಿಯಲ್ಲಿ ಫರ್ಟಿಲೈಸರ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಮತ್ತು ಗ್ರೀನ್ ರೆವಲ್ಯೂಷನನ್ನು ಕನೆಕ್ಟ್ ಮಾಡೋದಾದರೆ 1960s ಆಗಿರುವಂಥ ಒಂದು ಗ್ರೀನ್ ರೆವಲ್ಯೂಷನಲ್ಲಿ ಹೆಚ್ಚು ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಅಲ್ಲಿ ಡಿಗ್ರೇಡೇಷನ್ ಆಗಿದೆ. ಜೊತೆಗೆ ವಾಟರ್ನ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತೆಯೂ ಸಹ ಇಶ್ಯೂಸ್ಗಳಿದ್ದಾವೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಓವರ್ ಯೂಸ್ ಮಾಡಬಾರ್ದು. ಇದರಿಂದ ಆರ್ಗ್ಯಾನಿಕ್ ಕಾರ್ಬನ್ ಲಾಸ್ ಆಗ್ತಾ ಇದೆ. ಈವನ್ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸು ಸಹ ಏನಿರುತ್ತಲ್ಲ ಇದು ಲಾಸ್ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಇದರ ಒಂದು ಇಂಪ್ಯಾಕ್ಟನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಹಾಗಾಗಿ ಇವಾಗ ನೀವು ನೋಡಿ, ಫಸ್ಟ್ ನಾವು ಫರ್ಟಿಲೈಸರ್ನ ಆಸ್ಪೆಕ್ಟಲ್ಲಿ ಗಮನ ಹರಿಸಿದ್ವಿ. ಹಾಗೇನು ಇವಾಗ ಟೆಂಪ್ರೇಚರ್ ಅಂತ ಬಂದಾಗ ಆಲ್ರೆಡಿ ನೋಡಿದ್ವಿ, ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಈ ಒಂದು ಟೆಂಪ್ರೇಚರ್ಗೆ ಕಾರಣ ಏನು? ಕ್ಲೈಮೇಟ್ ಚೇಂಜ್ನಿಂದ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದಲ್ವಾ. ಸೊ ಈ ಒಂದು ಕ್ಲೈಮೇಟ್ ಚೇಂಜ್ನಿಂದಾಗಿ ಟೆಂಪ್ರೇಚರ್ ಇವಾಗ ಹೆಚ್ಚಾಗ್ತಾ ಇದೆ. ಇದರಿಂದ ನಾವೇನು ಹೇಳ್ಬೋದು, ಸಾಯಿಲ್ನ ಒಂದು ಹೆಲ್ತ್ ಏನಿದೆಯಲ್ಲ ತುಂಬ ಕಡಿಮೆ ಅಂದರೆ ಡಿಟೀರಿಯೇಟ್ ಆಗ್ತಾ ಇದೆ, ಹಾಳಾಗ್ತಾ ಇದೆ ಅಂತ ಹೇಳ್ಬೋದು. ಅಗ್ರಿಕಲ್ಚರಿಂದ ಆಗ್ತಾ ಇರುವಂಥ ಒಂದು ಪ್ರೊಡಕ್ಟಿವಿಟಿ ಡೆಫಿನೆಟ್ಲಿ ಡೌನ್ ಆಗ್ತಾ ಇದೆ. ಸೊ ಡಿಕ್ಲೈನ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ನಾವು ನೋಡ್ತಾ ಇದ್ದೀವಿ. ಕಾರ್ಬನ್ಗೆ ಸಂಬಂಧಪಟ್ಟಂತನೂ ಸಹ ಇವತ್ತು ಪಾಸಿಟಿವಿಟಿಯನ್ನು ತೋರಿಸ್ತಾ ಇದೆ. ಬಿಕಾಸ್ ಜಾಸ್ತಿ ಡಿಕಾಂಪೋಷನ್ ಆಗ್ತಾ ಹೋಗ್ತಾ ಇದೆ. ಸೊ ಕಾರ್ಬನ್ ಕ್ರೆಡಿಟ್ಗೆ ಸಂಬಂಧಪಟ್ಟಂಥ ಪೊಟೆನ್ಷಿಯಲ್ ಮೇಗೂ ಸಹ ಇದು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಜೊತೆಗೆ ಹೀಟ್ ಎಮಿಷನ್ ಇದೆಯಲ್ಲ, ಇದರಿಂದನೂ ಸಹ ಸಾಯಿಲ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತದೆ. ಸಾಯಿಲು ಸಹ ಇವತ್ತು ಹೀಟನ್ನು ಎಮಿಟ್ ಮಾಡುತ್ತೆ. ಬಿಕಾಸ್ ಜಾಸ್ತಿ ಕಾದು ಸಾಯಿಲ್ ಏನಾಗುತ್ತೆ ಅಂದರೆ ಅಗೇನ್ ಇದೂ ಸಹ ಒಂದು ಹೆಚ್ಚು ಎಮಿಷನ್ಸನ್ನು ಮಾಡುತ್ತೆ, ಹೀಟ್ ಎಮಿಷನ್ಸನ್ನು ಮಾಡುತ್ತೆ ಅನ್ನುವಂಥ ಒಂದು ಕೋರಿಲೇಷನ್ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಸೊಲ್ಯೂಷನನ್ನು ಯಾವ ರೀತಿಯಾಗಿ ಪಾಲಿಸಿ ಮುಖಾಂತರ ತರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಕ್ರಾಪಿಂಗ್ ಸಿಸ್ಟಮಲ್ಲಿ ಬದಲಾವಣೆಯನ್ನು ಮಾಡಬೇಕು. ಸೊ ಕ್ರಾಪಿಂಗ್ ಸಿಸ್ಟಮ್ನ ಆಧಾರದ ಮೇಲೆ ಇವಾಗ ನೋಡಿ ಯಾವ ಏರಿಯಾದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಯನ್ನು ಮಾಡಬೇಕು, ಕ್ರಾಪಿಂಗ್ಗೆ ಸಂಬಂಧಪಟ್ಟಂತೆ ಡೈವರ್ಸಿಫೈಡ್ ಆಗಿರುವಂಥ ಒಂದು ಕ್ರಾಪನ್ನು ತರುವಂಥದ್ದಾಗಲಿ, ಇವಾಗ ಬೇಸಿಕ್ ಇಶ್ಯೂಸ್ಗಳು ಏನಿರುತ್ತೆ, ಅವ್ರಿಗೆ ಇರಿಗೇಷನ್ಸ್ ಇಶ್ಯೂಸ್ ಇರುತ್ತೆ, ಇವುಗಳನ್ನೆಲ್ಲ ಪ್ರೊವೈಡ್ ಮಾಡೋದ್ರ ಮುಖಾಂತರ ಫರ್ಟಿಲೈಸರ್ಸ್ಗಳನ್ನು ನಾವು ಹೆಚ್ಚು ಯೂಸ್ ಮಾಡಬಾರ್ದು ಅನ್ನುವಂಥ ಒಂದು ಕಂಟೆಕ್ಸ್ಟ್ನಲ್ಲಿ ಅರ್ಥ ಮಾಡ್ಕೋಬೇಕು. ಫರ್ಟಿಲೈಸರ್ಸನ್ನು ರೆಡ್ಯೂಸ್ ಮಾಡುವಂತೆ ನಾವು ಆಲ್ಟರ್ನೇಟಿವ್ ಸೊಲ್ಯೂಷನ್ಸನ್ನು ಹೇಗೆ ಹುಡುಕಬೇಕು. ಇವಾಗ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನು ಕರಿತೀವಿ. ಸೊ ಆ ಒಂದು ಹಂತದಲ್ಲಿ ನಾವು ನ್ಯಾಚುರಲ್ ಆಗಿ ಅವೈಲೇಬಲ್ ಇರತಕ್ಕಂಥ ರಿಸೋರ್ಸಸ್ಗಳನ್ನೇ ಯೂಸ್ ಮಾಡೋದ್ರ ಮುಖಾಂತರ ಜಾಸ್ತಿ ಪ್ರೊಡಕ್ಟಿವಿಟಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ ಅಂತ ಎಕ್ಸಾಂಪಲ್ಸ್ ಇದೆ. ಅದನ್ನೆಲ್ಲ ಅಳವಡಿಸ್ಕೋಬೇಕು ಅಂತ ನಾವು ಇಲ್ಲಿ ಗಮನ ಹರಿಸಬೇಕು. ಸೊ ಒಟ್ಟಾರೆಯಾಗಿ ನಾವು ಏನು ಮಾಡಬೇಕಾಗಿದೆ, ಆರ್ಗ್ಯಾನಿಕ್ ಕಾರ್ಬನ್ನ ಇಂಪಾರ್ಟೆನ್ಸ್ ಅಂತ ನೋಡಿದ್ವಲ್ಲ, ಈ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಕಾನ್ಸಂಟ್ರೇಷನನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ. ಸೊ ಲ್ಯಾಂಡ್ ಡಿಗ್ರೇಡೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಅಸೆಸ್ಮೆಂಟನ್ನು ನಾವು ಇಲ್ಲಿ ಕ್ಲಿಯರಾಗಿ ನೋಡಬೇಕು. ಪಾಲಿಸಿಯ ಮುಖಾಂತರ ಸಾಯಿಲ್ ಹೆಲ್ತ್ಗೆ ಸಂಬಂಧಿಸಿದಂಥ ಒಂದು ಕ್ರೈಸಿಸನ್ನು ರಿಸಾಲ್ವ್ ಮಾಡಬೇಕು ಅಂತ ಈ ಒಂದು ರಿಪೋರ್ಟಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಈ ರಿಪೋರ್ಟಲ್ಲಿ ಪರ್ಟಿಕ್ಯುಲರ್ಲಿ ಇವರು ಎಂಫೋಸಿಸ್ ಮಾಡ್ತಾ ಇರೋದು ಒಂದು ಫರ್ಟಿಲೈಸರ್. ಸೊ ಫರ್ಟಿಲೈಸರ್ ಅಂತ ಬಂದಾಗ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದಂತಂದರೆ NPKನೇ ಮಾಡ್ತೀವಲ್ವಾ, NPKಯನ್ನು ಯೂಸ್ ಮಾಡ್ತೀವಿ. ಸೊ ಈ ಒಂದು ಫರ್ಟಿಲೈಸರ್ಸನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇರೋದ್ರಿಂದ, ಯೂರಿಯಾ ಫಾರ್ಮಲ್ಲಿ ಹೆಚ್ಚು ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಸಾಯಿಲಲ್ಲಿರುವಂಥ ಒಂದು ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಒಟ್ಟಾರೆಯಾಗಿ ಅದರ ಒಂದು ಗ್ರೋತೆ ಡಿಮಿನಿಷ್ ಆಗ್ತಾ ಇದೆ. ಸಾಯಿಲಿಂದ ಆಗ್ತಾ ಇರೋಂಥ ಬೆನಿಫಿಟ್ಟೇ ಡಿಮಿನಿಷ್ ಆಗ್ತಾ ಇದೆ. ಇದರಿಂದ ಪ್ರೊಡಕ್ಟಿವಿಟಿ ಲಾಂಗ್ ರನ್ನಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದೆ. ಕ್ಲೈಮೇಟ್ ಚೇಂಜ್ ಅಂತ ನೋಡಿದ್ವಿ, ಇದರಿಂದಲೂ ಸಹ ಸಾಯಿಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದು ಈ ಒಂದು ಆರ್ಟಿಕಲಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ರಿಪೋರ್ಟ್ ಏನಿದೆಯಲ್ಲ, ಇದನ್ನು ರಿಪೋರ್ಟ್ನ ಆಧಾರದ ಮೇಲೆ ಇಲ್ಲಿರುವಂಥ ಒಂದು ಪಾಯಿಂಟ್ಸನ್ನು ಎಂಫೋಸಿಸ್ ಮಾಡಲಾಗಿದೆ. ಸೊ ಯಾವ ರೀತಿಯಾಗಿ ಅಗ್ರಿ ಎಕಲಾಜಿಕಲ್ ಬೇಸ್ ಮ್ಯಾಪನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ, ಹೇಗೆ ನಾವು ಕಾರ್ಬನ್ ಕ್ರೆಡಿಟ್ ಪಾಲಿಸಿಯನ್ನು ತರಬೇಕು, ಲ್ಯಾಂಡ್ ಡಿಗ್ರೇಡೇಷನ್ಗೆ ಸಂಬಂಧಪಟ್ಟಂತೆ ಫೈಟ್ ಮಾಡಬೇಕು ಅನ್ನುವಂಥ ಒಂದು ಅಪ್ರೋಚನ್ನು ಇಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಆದಿತ್ಯ L1 ಗೆಟ್ಸ್ ಅ ಕ್ಲೋಸ್ ಲುಕ್ ಆಟ್ ಎರಪ್ಷನ್ಸ್ ಫ್ರಮ್ ದ ಸನ್. ಈ ಒಂದು ಆರ್ಟಿಕಲನ್ನು GS ಪೇಪರ್ 3 ನಡಿನಲ್ಲಿ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನ್ಲಿ ಕನೆಕ್ಟ್ ಮಾಡ್ಬೋದು. ಸೊ ರೀಸೆಂಟ್ಲಿ ಭಾರತದ ಒಂದು ಡೆವಲಪ್ಮೆಂಟ್ ಯಾವ ರೀತಿಯಾಗಿದೆ, ಸ್ಪೇಸ್ ಸೆಕ್ಟರ್ಗೆ ಯಾವ ರೀತಿಯಂಥ ಕಾಂಟ್ರಿಬ್ಯೂಷನ್ಸ್ಗಳಿದೆ, ಅದರ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ. ಸೊ ಇಲ್ಲಿ ನೀವು ಗಮನ ಹರಿಸ್ಬೋದು, ಭಾರತ ಸನ್ನನ್ನು ಅಬ್ಸರ್ವೇಷನ್ ಮಾಡಲಿಕ್ಕೆ ಅಂದರೆ ಸೋಲಾರ್ ಅಬ್ಸರ್ವೇಟರಿ ಮಿಷನ್ ಅಂತಲೇ ಆದಿತ್ಯ L1 ಲಾಂಚ್ ಮಾಡಿದ್ರು. ಓಕೆ, ಯಾವಾಗ ಲಾಂಚ್ ಮಾಡಿದ್ರು ಅಂದರೆ 2023 ಸೆಪ್ಟೆಂಬರ್ 2. ಸೊ ಈ ಒಂದು ಸಂದರ್ಭದಲ್ಲಿ ಆದಿತ್ಯ L1 ಲಾಂಚ್ ಮಾಡಿರೋದಾಗಿ ಇದು ಇವಾಗ ಸೈಂಟಿಫಿಕಲಿ ಕೆಲವೊಂದಿಷ್ಟು ಎವಿಡೆನ್ಸನ್ನು ಕಳಿಸ್ತಾ ಇದೆ. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಸೊ ಇವರ ಆಧಾರದ ಮೇಲೆ ಒಂದು ಕೊಲಾಬ್ರೇಷನ್ ಮುಖಾಂತರ ಲಾಂಚ್ ಮಾಡಿರುವಂಥದ್ದು. ಸೊ ನಾಸಾನೂ ಸಹ ಇಲ್ಲಿ ಇನ್ವಾಲ್ವ್ ಆಗಿದೆ. ನಾಸಾ ಪ್ಲಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಇದು ಇಂಪಾರ್ಟೆಂಟು, ಯಾರ ಒಂದು ಕೊಲಾಬ್ರೇಷನ್ ಮುಖಾಂತರ ಲಾಂಚ್ ಮಾಡಲಾಗಿದೆ. ಸೊ ಇವಾಗ ಕೆಲವೊಂದಿಷ್ಟು ರೆಕಾರ್ಡನ್ನು ನಾವು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ನ್ಯೂಸಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಸ್ಪೆಕ್ಟ್ರೋಸ್ಕೋಪಿಕ್ ಅಬ್ಸರ್ವೇಷನ್ ಮುಖಾಂತರ ಪರ್ಟಿಕ್ಯುಲರ್ಲಿ ಒಂದು ಕೊರೋನಲ್ ಮಾಸ್ ಇಜೆಕ್ಷನ್ಸನ್ನು ಇದು ಅಬ್ಸರ್ವ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ಆಗಿರುವಂಥ ಒಂದು ವೇವ್ಲೆಂತ್ ರೇಂಜ್ನ ಆಧಾರದ ಮೇಲೆ ಒಂದು ಎಮಿಷನ್ ಯಾವ ರೀತಿಯಾಗಿದೆ ಅಂತ ಒಂದು ಸ್ಪೆಕ್ಟ್ರೋಸ್ಕೋಪಿಕ್ ಅಬ್ಸರ್ವೇಷನ್ ನಾವು ಕಾಣ್ತಾ ಇದ್ದೀವಿ.
ಹಾಗಿದ್ರೆ ಈ ಒಂದು ಮಿಷನ್ ಅಂತ ಬಂದಾಗ ಇದಕ್ಕೆ ಸಂಬಂಧಿಸಿದ ಫ್ಯಾಕ್ಟನ್ನು ಸಹ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡಬೇಕಲ್ವಾ. ಆದಿತ್ಯ L1 ಇದೊಂದು ಸೋಲಾರ್ ಮಿಷನ್ ಅಂತ ನಿಮಗೆ ಕ್ಲಿಯರ್ ಆಗಿದೆ. ಈ ಒಂದು ಸೋಲಾರ್ ಮಿಷನ್ ಅಂತ ಬಂದಾಗ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂತಂದರೆ 1.5 ಮಿಲಿಯನ್ ಕಿಲೋಮೀಟರ್ ದೂರವನ್ನು ಇದು ಹೊಂದಿದೆ. ಸೊ ಇವಾಗ 24 ಅವರ್ಸ್ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದೆ ಸರಿಯಾದಂಥ ಒಂದು ಅಬ್ಸರ್ವೇಷನನ್ನು ಕೊಡ್ತಾನೇ ಇದೆ ಅಂತ ಹೇಳ್ಬೋದು. ಸನ್ನಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು ಇದು ಕೊಡ್ತಾ ಇದೆ 24 ಅವರ್ಸ್ ನಡಿನಲ್ಲೂ ಸಹ ಯಾವ ಟೈಮ್ ಹೋದರೂ ಕೊಡುತ್ತೆ ಅಂತ. ಇದರ ಒಂದು ಫಂಕ್ಷನ್ ಏನಿದೆ ಅಂತಂದರೆ ಸೂರ್ಯನ ಒಂದು ವಾತಾವರಣ ಯಾವ ರೀತಿಯಾಗಿದೆ ಅಂದರೆ ಪರ್ಟಿಕ್ಯುಲರ್ಲಿ ಇವಾಗ ನೋಡೋದಾದರೆ ಸೋಲಾರ್ ಅಟ್ಮಾಸ್ಫಿಯರ್ ಯಾವ ರೀತಿಯಾಗಿದೆ ಅಂತ ಹೇಳ್ಬೋದು. ಹಾಗೂ ಸೋಲಾರ್ ವಿಂಡ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕರೋನಲ್ ಏರಿಯಾ ಏನಿದೆಯಲ್ಲ ಇದರಲ್ಲಿ ಆಗ್ತಾ ಇರುವಂಥ ಒಂದು ಹೀಟಿಂಗ್ ಕಂಡೀಷನ್ ಏನಿದೆ, ಈವನ್ ಸೋಲಾರ್ಗೆ ಸಂಬಂಧಪಟ್ಟಂತೆ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ, ಎರಪ್ಷನ್ಸ್ಗಳು ಆಗ್ತಾ ಇದೆಯಾ ಅನ್ನುವಂಥದ್ದಾಗಿರ್ಬೋದು. ಹಾಗೂ ಕರೋನಲ್ ಮಾಸ್ ಇಜೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಇದು ಪ್ರೊವೈಡ್ ಮಾಡುತ್ತೆ. ಈ ಒಂದು ಕರೋನಲ್ ಮಾಸ್ ಇಜೆಕ್ಷನ್ಗೆ ಸಂಬಂಧಪಟ್ಟಂತೆಯೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕಂತ ವಿಸಿಬಲ್ ಎಮಿಷನ್ ಲೈನ್ ಕೊರೋನೋಗ್ರಾಫನ್ನು ಲೋಡ್ ಮಾಡಿದ್ದಾರೆ. ಆದಿತ್ಯ L1 ಅಲ್ಲಿ ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಸೊ ಇವರು ಡೆವಲಪ್ ಮಾಡಿರುವಂಥ ವಿಸಿಬಲ್ ಎಮಿಷನ್ ಲೈನ್ ಕೊರೋನೋಗ್ರಾಫನ್ನು ಸಹ ನಾವಿಲ್ಲಿ ಕಾಣ್ಬೋದು. ಇದರ ಮೇಜರ್ ಫಂಕ್ಷನ್ ಅಂತಂದರೆ ಸೋಲಾರಲ್ಲಿರುವಂಥ ಒಂದು ಕೊರೋನಾ ರೀಜನನ್ನು ಅಬ್ಸರ್ವೇಷನ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಔಟರ್ ಸ್ಪೇಸ್ ಅಂತ ನಾವೇನು ಕರಿತೀವಿ. ಸೊ ಇಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಯಾವ ರೀತಿ ಅಂತ ವೇವ್ ಲೆಂತಲ್ಲಿ ಚೇಂಜಸ್ ಆಗುತ್ತೆ. ಸೊ ಕರೋನಲ್ ಮಾಸ್ ಇಜೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಸ್ಪೆಕ್ಟ್ರೋಸ್ಕೋಪಿಕ್ ಅಬ್ಸರ್ವೇಷನ್ ಅಂತಲೇ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ಇವರು ಒಂದು ಡೆನ್ಸಿಟಿ ಆಧಾರದ ಮೇಲೆ ಹೇಗೆ ಎನರ್ಜಿ ಇರುತ್ತೆ, ಅಲ್ಲಿ ಮಾಸ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿ ಅಂತ ಟೆಂಪ್ರೇಚರ್ ಇರುತ್ತೆ, ಸ್ಪೀಡ್ ಏನಿರುತ್ತೆ, ಇದನ್ನೆಲ್ಲನೂ ಸಹ ಐಡೆಂಟಿಫೈ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದರ ಒಂದು ಸಿಗ್ನಿಫಿಕೆನ್ಸ್ ಈ ಒಂದು ಸ್ಪೆಕ್ಟ್ರೋಸ್ಕೋಪಿಕ್ ಡೇಟಾನ ಆಧಾರದ ಮೇಲೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇಲ್ಲಿ ಯಾವ ರೀತಿಯಾದಂಥ ಒಂದು ಮಾಸ್ ಇದೆ, ಕರೋನಲ್ ಎಮಿಷನ್ಗೆ ಸಂಬಂಧಿಸಿದಂತೆ ನಾವು ಮಾಸ್ ಯಾವ ರೀತಿಯಾಗಿದೆ ಅಂತ ಆಗಿರ್ಬೋದು, ಸ್ಪೀಡನ್ನು ನೋಡ್ಬೋದು, ಟೆಂಪ್ರೇಚರ್ ಯಾವ ರೀತಿಯಾಗಿದೆ, ಸೊ ಎನರ್ಜಿ ಇವೆಲ್ಲ ಹೇಳಿದ್ವಲ್ಲ. ಸೊ ಇದರ ಆಧಾರದ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಸೋಲಾರಲ್ಲಿರುವಂಥ ಒಂದು ಫಿಸಿಕ್ಸ್ ಆಗಿರ್ಬೋದು, ಹಾಗೂ ಅಲ್ಲಿ ಒಂದು ವೆದರ್ ಏನಿರುತ್ತಲ್ಲ ವೆದರ್ ಪ್ರೊಡಿಕ್ಷನ್ ಮಾಡಲಿಕ್ಕೂ ಸಹ ಸಹಕಾರಿಯಾಗುತ್ತೆ. ಅಂದರೆ ಸ್ಪೇಸಲ್ಲಿರುವಂಥ ಒಟ್ಟಾರೆ ವೆದರ್ ಪ್ರೊಡಿಕ್ಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅರ್ತ್ ಮೇಲೆ ಏನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಯಾಕ್ಟ್ ಆಗ್ತಾ ಇದೆ ಇವನ್ನೆಲ್ಲನೂ ಸ್ಟಡಿ ಮಾಡ್ಕೊಳ್ಳಿಕ್ಕೆ, ಸೆಟಲೈಟ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಏನಾದರೂ ಸೆಟಲೈಟ್ ಮೇಲೂ ಸಹ ಇಂಪ್ಯಾಕ್ಟ್ ಮಾಡ್ತಾ ಇದೆನಾ ಸೋಲಾರ್ನ ಒಂದು ಎನ್ವಿರಾನ್ಮೆಂಟು, ಇನ್ನೆಲ್ಲನೂ ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಅಂತಲೂ ಹೇಳ್ಬೋದು. ಹೇಗೆ ಒಂದು ಸೋಲಾರ್ನ ಮಾಸ್ ರೆಡ್ಯೂಸ್ ಆಗ್ತಾ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಅಸೆಸ್ ಮಾಡಲಿಕ್ಕೂ ಸಹ ಸಹಕಾರಿ ಆಗುತ್ತೆ ಅಂತ ಗಮನ ಹರಿಸಬೇಕಾಗುತ್ತೆ. ಇದರ ಇಂಪಾರ್ಟೆನ್ಸ್ ಏನಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಇವಾಗ ಇದು ನೋಡಿ ರಿಯಲ್ ಟೈಮ್ ಮಾನಿಟರಿಂಗನ್ನು ಕೊಡ್ತಾ ಇದೆ. ಇದು 24 ಅವರ್ಸು ಸಹ ಅದರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲವನ್ನು ಪ್ರಿಡಿಕ್ಟ್ ಮಾಡ್ತಾ ಇದೆ. ಇದರಿಂದ ನಮಗೆ ಕಮ್ಯುನಿಕೇಷನ್ ಆಧಾರದ ಮೇಲೂ ಸಹ ಇವಾಗ ನೋಡಿ ಸೆಟಲೈಟ್ ಕಮ್ಯುನಿಕೇಷನ್ ಹೆಂಗಿರುತ್ತಲ್ಲ, ಸೊ ಅದು ಯಾವ ರೀತಿಯಾಗಿ ನಡೀತಾ ಇದೆ, ಏನಾದರೂ ಡಿಸ್ಟ್ರಪ್ಷನ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೂ ಸಹ ಸಹಕಾರಿ ಆಗುತ್ತೆ, ನ್ಯಾವಿಗೇಷನ್ ಮಾಡಲಿಕ್ಕೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಆದಿತ್ಯ L1 ಮಿಷನ್ ಏನಿದೆಯಲ್ಲ ಸೋಲಾರನ್ನು ಕಂಪ್ಲೀಟಾಗಿ ಅಬ್ಸರ್ವೇಷನ್ ಮಾಡೋದ್ರ ಮುಖಾಂತರ L1 ಪಾಯಿಂಟಲ್ಲಿ ಇದನ್ನು ಲೊಕೇಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ ನಮ್ಗೆ ಗೊತ್ತು. ಈ ನೇಮಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ L1 ಪಾಯಿಂಟಲ್ಲೇ ಇದೆ ಅಂತ ನಿಮಗೆ ಆಲ್ರೆಡಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳಿದ್ದಾರೆ. ಫ್ಯಾಕ್ಟ್ ಆಗಿ ನಾವು ಆದಿತ್ಯ L1ನ ಇಂಪಾರ್ಟೆನ್ಸ್ ಏನಿದೆ, ಸೊ ಇದನ್ನು ಯಾವಾಗ ಲಾಂಚ್ ಮಾಡಿದ್ದಾರೆ, ಯಾರು ಲಾಂಚ್ ಮಾಡಿದ್ದಾರೆ, ಯಾರ ಒಂದು ಕೊಲಾಬ್ರೇಷನ್, ಇದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಕ್ಲಿಯರಾಗಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ ಬರ್ಡನ್ ಆಫ್ ಪ್ರೂಫ್. ರೀಸೆಂಟಾಗಿ ನಾವು ಒಂದು ಆರ್ಟಿಕಲನ್ನು ನೋಡಿದ್ವಿ. ರಾಹುಲ್ ಗಾಂಧಿಯವರು ಎಲೆಕ್ಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಒಂದು ಅಲಿಗೇಷನ್ಸನ್ನು ಮಾಡಿರುವಂಥದ್ದಾಗಲಿ, ಸೊ ಹರಿಯಾಣಲ್ಲಿ ಆಗಿರುವಂಥ ಒಂದು ಎಲೆಕ್ಷನ್ ಆಧಾರದ ಮೇಲೆ ಇರೆಗ್ಯುಲಾರಿಟೀಸ್ಗಳಲ್ಲಿ ಕ್ರಿಯೇಟ್ ಆಗಿದೆ. ಅನ್ನೆಸೆಸರಿ ವೋಟರ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಇಶ್ಯೂಸನ್ನು ಎಲ್ಲ ಕವರ್ ಮಾಡಿದ್ವಿ. ಸೊ ಇಲ್ಲಿ ಆಥರ್ ಅವರು ಕೊಡ್ತಾ ಇರುವಂಥ ಡೈಮೆನ್ಷನ್ ಏನಂತಂದರೆ ಇವಾಗ ಎಲೆಕ್ಟೋರಲ್ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂತೆ ಈವನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕ್ರೆಡಿಬಿಲಿಟಿ ಯಾವ ರೀತಿ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಪರ್ಟಿಕ್ಯುಲರ್ಲಿ ಈ ರೀತಿಯಂಥ ಟರ್ಮ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಎಲೆಕ್ಟೋರಲ್ ಇಂಟಿಗ್ರಿಟಿ ಆಗಿರ್ಬೋದು. ಸೊ ಮೇನ್ಸಲ್ಲಿ ಇವುಗಳನ್ನೆಲ್ಲ ಬಳಕೆ ಮಾಡ್ಕೋಬೇಕಾಗುತ್ತೆ. ಸೊ ಎಲೆಕ್ಟೋರಲ್ ಇಂಟಿಗ್ರಿಟಿ ಅನ್ನುವಂಥದ್ದಾಗಲಿ, ಈವನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂಥ ಒಂದು ಕ್ರೆಡಿಬಿಲಿಟಿ ಬಗ್ಗೆಯಲ್ಲೂ ಸಹ ಕ್ವಶನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ನೀವು ಇಲ್ಲಿ ಕಾಣ್ಬೋದು ರಾಹುಲ್ ಗಾಂಧಿಯವರು ಕೊಟ್ಟಿರ್ತಕ್ಕಂಥ ಒಂದು ಅಕ್ಯುಜೇಷನ್ನ ಆಧಾರದ ಮೇಲೆ ಸಾಕಷ್ಟು ಡೂಪ್ಲಿಕೇಟ್ ವೋಟ್ಸ್ ಇದೆ, ಇನ್ವ್ಯಾಲಿಡ್ ವೋಟ್ಸ್ಗಳಿದ್ದಾವೆ, ಫೇಕ್ ವೋಟ್ಸ್ಗಳಿದ್ದಾವೆ, ಇವನ್ನೆಲ್ಲ ನೋಡಿದ್ವಿ. ಸೊ ಇವಾಗ ಎಲೆಕ್ಷನ್ ಕಮಿಷನ್ ಒಂದು ರೆಸ್ಪಾನ್ಸನ್ನು ಕೊಟ್ಟಿದೆ. ಎಲೆಕ್ಷನ್ ಕಮಿಷನ್ ಒಂದು ಆರ್ಗ್ಯುಮೆಂಟ್ ಏನಿದೆ ಅಂತಂದರೆ ಏನಾದರೂ ಕಂಪ್ಲೇಂಟ್ ಮಾಡಿರುವಂಥ ಸಂದರ್ಭದಲ್ಲಿ ಎಲ್ಲದಕ್ಕೊಂದು ಲೀಗಲ್ ಡೆಡ್ಲೈನ್ ಅಂತ ಇರುತ್ತಲ್ಲ, ಸೊ ಆವಾಗ ಮಾಡ್ಬೋದಿತ್ತಲ್ಲ ನೀವು ಅನ್ನುವಂಥ ಒಂದು ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಎಲೆಕ್ಟೋರಲ್ಗೆ ಸಂಬಂಧಪಟ್ಟಂಥ ಒಂದು ಡೆಡ್ಲೈನ್ ಇತ್ತಲ್ಲ, ಸೊ ನೀವು ಅವಾಗ ಕನ್ಸಿಡರ್ ಮಾಡ್ಬೋದಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ.
ಏನಾದರೂ ಅದರ್ ಡಿಸ್ರಪ್ಷನ್ಸ್ ಇದ್ದರೆ ನೀವು ಒಂದು ಪಿಟಿಷನ್ ಮುಖಾಂತರ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಪಿಟಿಷನ್ ಮುಖಾಂತರ ಹೇಳ್ಬೋದು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಅಗೇನ್ ಇವಾಗ ನೋಡಿ ಏನಾದರೂ ನಾವು ರೆಸ್ಪಾನ್ಸನ್ನು ಕೊಡಬೇಕು ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನು ಸಹ ವರ್ಕಿಂಗ್ ಕಂಡೀಷನಲ್ಲಿದೆ, ಅಂಡರ್ ವೇನಲ್ಲಿದೆ ಅನ್ನುವಂಥದ್ದಾಗಿ ಇವಾಗ ಎಲೆಕ್ಷನ್ ಕಮಿಷನ್ ರೆಸ್ಪಾನ್ಸನ್ನು ಕೊಡ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಎಲೆಕ್ಷನ್ ಕಮಿಷನ್ಗೆ ಅಂತ ಬಂದಾಗ ಇವ್ರು ಏನು ಮಾಡಬೇಕಾಗುತ್ತೆ, ಒಂದು ಪಬ್ಲಿಕ್ ಟ್ರಸ್ಟನ್ನು ತರಬೇಕಲ್ವ. ಸೊ ಈ ಒಂದು ಎಲೆಕ್ಟೋರಲ್ ಪ್ರೊಸೆಸ್ ನಡಿನಲ್ಲಿ ಜನರ ಒಂದು ಟ್ರಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಹೇಳಿರುವಂಥ ಒಂದು ಸೆಂಟೆನ್ಸು ಅಥವಾ ಇವರು ಹೇಳಿರ್ತಕ್ಕಂಥ ಒಂದು ರೆಸ್ಪಾನ್ಸ್ಗಳು ಏನಿದೆಯಲ್ಲ ಟೆಕ್ನಿಕಲಿ ಕರೆಕ್ಟಾಗಿದೆ. ಓಕೆ, ಟೆಕ್ನಿಕಲಿ ಒಂದು ಕರೆಕ್ಟಾಗಿರೋ ಹೇಳ್ತಾ ಇದ್ದಾರೆ, ಬಟ್ ಪಬ್ಲಿಕ್ಗೆ ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ ಆಥರ್ ಅವರು. ಒಂದು ಒಪೇಕ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಪಾರದರ್ಶಕತೆಯನ್ನು ತೋರಿಸ್ತಾ ಇಲ್ಲ, ಒಂದು ಟ್ರಸ್ಟ್ ಡೆಫಿಸಿಟನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಹಾಗಾಗಿ ಇವಾಗ ನಾವು ಯಾವುದೇ ರೀತಿಯಾಗಿ ಎಲೆಕ್ಟೋರಲ್ ಪ್ರೊಸೆಸ್ಸಲ್ಲಿ ರೆಸ್ಟ್ರಿಕ್ಷನ್ಸನ್ನು ಮಾಡಬಾರ್ದು ಅಂತ. ಸೊ ಎಡಿಟೋರಿಯಲ್ನಲ್ಲಿ ಮಾಡ್ತಾ ಇರುವಂಥ ಕ್ರಿಟಿಕಲ್ ಕಂಡೀಷನ್ಸ್ ಏನಂತಂದರೆ ವಿಡಿಯೋ ರೆಕಾರ್ಡಿಂಗನ್ನು ಬೂತ್ ಲೆವೆಲಲ್ಲಿ ಮಾಡಬೇಕು ಅನ್ನುವಂಥದ್ದಾಗಲಿ, ಎಲೆಕ್ಟೋರೋಲ್ಗೆ ಸಂಬಂಧಪಟ್ಟಂತೆ ಡೇಟಾವನ್ನು ಪ್ರಾಪರಾಗಿ ರಿಲೀಸ್ ಮಾಡಬೇಕು ಅನ್ನುವಂಥದ್ದಾಗಲಿ, ವೋಟರ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರೈವಸಿಯನ್ನು ಸಹ ಎನ್ಶೋರ್ ಮಾಡಬೇಕು ಅನ್ನುವಂಥದ್ದನ್ನು ಸಹ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಬೇಸಿಕ್ ಆರ್ಗ್ಯುಮೆಂಟ್ ಅಂತಂದರೆ ಯಾರಿವತ್ತು ವೋಟ್ ಮಾಡಿರ್ತಾರಲ್ಲ, ಯಾರು ವೋಟ್ ಮಾಡಿಲ್ಲ ಇರ್ತಾರಲ್ಲ, ಯಾರು ರಿಜಿಸ್ಟರ್ ಮಾಡಿದ್ದಾರೆ, ಯಾರು ರಿಜಿಸ್ಟರ್ ಮಾಡಿಲ್ಲ, ಇದೆಲ್ಲನೂ ಸಹ ಒಂದು ಪಬ್ಲಿಕ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಪಾರದರ್ಶಕತೆಯನ್ನು ತರಬೇಕು, ಟ್ರಾನ್ಸ್ಪರೆನ್ಸಿಯನ್ನು ತರಬೇಕು. ಅಂದಾಗ ಮಾತ್ರ ಕ್ರೆಡಿಬಿಲಿಟಿ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ. ಕ್ರೆಡಿಬಿಲಿಟಿ ಬರಬೇಕು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅಂತಂದರೆ ಇವರು ಪಾರದರ್ಶಕತೆಯನ್ನು ತರಬೇಕು ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕಾನ್ಫಿಡೆನ್ಸನ್ನು ಜನ ಕಳ್ಕೊಂಡಿದ್ರೆ ಕಾನ್ಫಿಡೆನ್ಸನ್ನು ಸಹ ರೀಸ್ಟೋರ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಓಪನ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಎಲೆಕ್ಷನ್ ಕಮಿಷನ್ ಇಂಡಿಯಾಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿರುತ್ತೆ ಅವಾಗ ಅಡ್ರೆಸ್ ಮಾಡುವಾಗ ಹೇಗೆ ಒಂದು ಎಲೆಕ್ಟೋರಲ್ ರಿಫಾರ್ಮ್ಸ್ ಇಂಪಾರ್ಟೆಂಟ್, ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟು, ಡೆಮೊಕ್ರೆಟಿಕ್ ಅಕೌಂಟಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನೆಲ್ಲರೂ ಸಹ ನಾವು ಮೇನ್ಸ್ ಆ್ಯಂಗಲಲ್ಲಿ ಕವರ್ ಮಾಡ್ಬೋದು. ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತಂದಾಗ ಈ ರೀತಿಯಂಥ ಇಶ್ಯೂಸ್ಗಳನ್ನು ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ ಗ್ರೇಟರ್ ಓಪನ್ನೆಸ್. ಈ ಒಂದು ಇಶ್ಯೂನ GS ಪೇಪರ್ 3ನಲ್ಲಿ ಪರ್ಟಿಕ್ಯುಲರ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಧಾರದ ಮೇಲೆ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅಂತಂದರೆ ವಂತಾರ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಹೈಯರ್ ಮಾಡಿರುವಂಥದ್ದಾಗಲಿ. ಸೊ ರೀಸೆಂಟ್ಲಿ ಅವರು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ಸೊ ಇದು ನಿಮಗೆಲ್ಲ ಗೊತ್ತಿದೆ. ವಂತಾರ ಅಂತ ಬಂದಾಗ ವಂತಾರ ಅನ್ನುವಂಥದ್ದು ಒಂದು ಪ್ರೈವೇಟ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ನಡಿನಲ್ಲಿ ಪ್ರಾಣಿಗಳ ಒಂದು ಕನ್ಸರ್ವೇಷನ್ ಮಾಡ್ತಾ ಇದ್ದಾರೆ. ರಿಲಯನ್ಸ್ ಫೌಂಡೇಶನ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇವಾಗ ಈ ಒಂದು ವಂತಾರ ಪ್ರಾಜೆಕ್ಟ್ ನಡಿನಲ್ಲಿ ಎಲ್ಲಿದೆ ಅಂತಂದರೆ ಇದು ಗುಜರಾತಲ್ಲಿದೆ. ಓಕೆ, ಸೊ ಗುಜರಾತಲ್ಲಿರುವಂತಹ ಈ ಒಂದು ವಂತಾರ ಪ್ರಾಜೆಕ್ಟ್ ಓಕೆ ಜಾಮ್ನಗರದಲ್ಲಿ ನಾವು ಕಾಣ್ಬೋದು. 30,000 ಎನಿಮಲ್ಸ್ಗಳನ್ನು ಇವರು ಹೌಸಿಂಗ್ ಮಾಡ್ತಾ ಇದ್ದಾರೆ, ಅಂದರೆ ಅವ್ರಿಗೆ ಬೇಕಾಗಿರುವಂಥ ಒಂದು ಹ್ಯಾಬಿಟೇಷನನ್ನು ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು. ಈ ಒಂದು ಝೂಗೆ ಸಂಬಂಧಪಟ್ಟಂತೆ ಇವಾಗ ನೋಡಿ ನಾವು ಬೇರೆ ಪ್ರಾಣಿಗಳನ್ನು ಇಲ್ಲಿ ತೊಗೊಂಬಂದಿರುವಂತಹ ನಿಟ್ಟಿನಲ್ಲಿ, ಅಂದರೆ ಇವಾಗ ಬೇರೆ ಒಂದು ರಾಷ್ಟ್ರದಿಂದ ಪ್ರಾಣಿಗಳನ್ನು ತರ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದಾಗ ಸೊ ಎಷ್ಟು ಮಟ್ಟಿಗೆ ಈ ಒಂದು ಪ್ರಾಜೆಕ್ಟ್ ವೈಲ್ಡ್ ಲೈಫ್ ಆ್ಯನಿಮಲ್ಸ್ಗೆ ಸಂಬಂಧಿಸಿದಂತೆ ಇಂಪೋರ್ಟ್ ರಿಲೇಟೆಡ್ ಇರುವಂಥ ಲೀಗಲ್ ಪ್ರೊಸೀಜರನ್ನು ಫಾಲೋ ಮಾಡ್ತಾ ಇದ್ದಾರೆ, ಅಂದರೆ ಈಸ್ ಇಟ್ ಅ ಲಾಫುಲ್ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದಾಗ ಇವಾಗ ಸುಪ್ರೀಂ ಕೋರ್ಟು ಸಹ ಒಂದು ಅಡಿಕ್ವೇಟ್ ಆಗಿರುವಂಥ ರಿಪೋರ್ಟನ್ನು ರಿಲೀಸ್ ಮಾಡ್ತಾ ಇದೆ, ಯಾವುದೇ ರೀತಿಯಾಗಿ ವೈಲೇಷನ್ ಆಗಿಲ್ಲ ಅಂತ. ಗ್ಲೋಬಲ್ ಲೆವೆಲಲ್ಲೂ ಕೆಲವೊಂಷ್ಟು ಸ್ಕ್ರೂಟಿನೀಸ್ಗಳು ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಸೈಟ್ಸ್ ಅಂತ ನಾವೇನು ಕರಿತೀವಿ, ಸೈಟ್ಸ್ ನಡಿನಲ್ಲಿ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ ಸ್ಪೀಷೀಸ್ ಆಫ್ ವೈಲ್ಡ್ ಫೌನಾ ಆ್ಯಂಡ್ ಫ್ಲೋರಾ ಅಂತ ನಾವು ಹೇಳ್ತೀವಿ, ಅಲ್ವಾ. ಸೊ ಈ ಒಂದು ಸ್ಪೀಷೀಸ್ ನಡಿನಲ್ಲಿ ವೈಲ್ಡ್ ಎನಿಮಲ್ಸ್ಗೆ ಸಂಬಂಧಪಟ್ಟಂತೆ ಎಂಡೇಂಜರ್ ಸ್ಪೀಷೀಸ್ಗಳನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರೇಡ್ ಮಾಡುವಂಥ ಸಂದರ್ಭದಲ್ಲಿ ನಾವು ಕನ್ಸರ್ವ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೈಟ್ಸ್ ನಮಗೆ ಸಹಕಾರಿಯಾಗುತ್ತೆ. ಸೊ ಇವರ ಒಂದು ಕಮಿಟ್ಮೆಂಟ್ನ ಆಧಾರದ ಮೇಲೆ ಇವರು ಇಂಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ವೈಲ್ಡ್ ಲೈಫ್ಗಳನ್ನು ಇಂಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡಿದಾರ ಅನ್ನುವಂಥ ಒಂದು ಕ್ವಶನ್ ಮಾರ್ಕು ಇಲ್ಲಿ ಕ್ರಿಯೇಟ್ ಮಾಡಿದೆ. ಸುಪ್ರೀಂ ಕೋರ್ಟು ಸಹ ಕೊಟ್ಟಿರುವಂಥ ಒಂದು ಕ್ರಿಟಿಸಿಸಮ್ನ ಆಧಾರದ ಮೇಲೆ ಇವಾಗ ನೋಡಿ ಅನ್ಜಸ್ಟಿಫೈಡ್ ಯಾವುದೇ ರೀತಿಯಾಗಿ ರಿಪೋರ್ಟನ್ನು ಕಂಪ್ಲೀಟಾಗಿ ರಿಲೀಸ್ ಮಾಡಿಲ್ಲ. ಸೊ ಹಾಗಾಗಿ ಕೆಲವೊಂದಿಷ್ಟು ಸಮ್ಮರಿನಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಆಥರ್ ಅವರು ಅನ್ಜಸ್ಟಿಫೈಡ್ ಅಂತ ಎಂಫಸಿಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಕ್ಲಿಯರೆನ್ಸ್ ಅಥವಾ ಫೆಸಿಲಿಟೀಸ್ ಏನಿರುತ್ತಲ್ಲ ರಿಪೋರ್ಟಲ್ಲಿ ಏನಿದೆಯಲ್ಲ ಈ ಒಂದು ರಿಪೋರ್ಟ್ ನಡಿಯಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಸಮರಿಯನ್ನು ಬಿಡಬೇಕಾಗಿತ್ತು, ಸ್ವಲ್ಪ ಶಾರ್ಟ್ ಆಗಿ ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಕ್ರಿಟಿಸಿಸಮನ್ನು ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲೂ ಸಹ ಸೈಟ್ಸ್ ಅಂತ ಬಂದಾಗ
ಸೊ ಇವರು ರಿಪೋರ್ಟ್ ಆದಮೇಲೆ ಒಂದು ವಿಸಿಟನ್ನು ಮಾಡಿದ್ದಾರೆ, ಸೈಟ್ಸು ಸಹ ವಿಸಿಟ್ ಮಾಡಿದ ಆಧಾರದ ಮೇಲೆ ಇವರು ಕ್ವಶನನ್ನು ರೇಸ್ ಮಾಡಿದ್ದಾರೆ. ಬಟ್ ಈ ಒಂದು ವತಾರ ಪ್ರಾಜೆಕ್ಟ್ನವರು ಸಹ ರೆಸ್ಪಾನ್ಸನ್ನು ಕೊಡೋದ್ರ ಆಧಾರದ ಮೇಲೆ ಯಾವುದೇ ರೀತಿಯಾಗಿ ದುಡ್ಡಿನ ಮುಖಾಂತರ ಇವರು ಟ್ರೇಡನ್ನು ಮಾಡಿಲ್ಲ, ಕೇವಲ ಒಂದು ಇನ್ಶೂರೆನ್ಸ್ ಆಗಿರ್ಬೋದು, ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟ್ರಾನ್ಸ್ಪೋರ್ಟ್ ಚಾರ್ಜಸನ್ನು ಅಷ್ಟೇ ಕೊಟ್ಟಿದ್ದಾರೆ ಅನ್ನುವಂಥದ್ದಾಗಿಯೂ ಸಹ ಎಂಫಸಿಸನ್ನು ಮಾಡ್ತಾ ಇದ್ದಾರೆ. ಸೊ ಸೈಟ್ಸ್ನ ಒಂದು ಅಬ್ಸರ್ವೇಷನ್ ಆಧಾರದ ಮೇಲೆ ಅನಿಮಲನ್ನು ಟ್ರೇಡ್ ಮಾಡುವಾಗ ಒಂದು ಪ್ರಾಪರ್ ಆಗಿರುವಂಥ ಡಾಕ್ಯುಮೆಂಟೇಷನ್ಸನ್ನು ಹೊಂದಬೇಕು ಅಂತ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಒಂದು ಅಲಿಗೇಷನ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಇಂಡಿಯನ್ ಲಾಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ, ಕಮರ್ಷಿಯಲ್ ಪರ್ಚೇಸ್ ಯಾವುದೇ ರೀತಿಯಾಗಿ ಮಾಡಬಾರ್ದು ಅಂತ ಪ್ರೊಹಿಬಿಟ್ ಮಾಡುತ್ತೆ. ಸೊ ಕಮರ್ಷಿಯಲ್ ಪರ್ಚೇಸನ್ನು ಪರ್ಟಿಕ್ಯುಲರ್ಲಿ ಇವಾಗ ಝೂದಲ್ಲಿರ್ತಕ್ಕಂಥ ಎನಿಮಲ್ಸ್ ಏನಿರುತ್ತಲ್ಲ ಅವುಗಳನ್ನು ಕಮರ್ಷಿಯಲ್ ಪರ್ಚೇಸ್ ಮಾಡಬಾರ್ದು ಅಂತ ಭಾರತದ ಒಂದು ಕಾನೂನು ಹೇಳುತ್ತೆ ಅಲ್ವಾ. ಇವಾಗ ನಾನ್ ಕಮರ್ಷಿಯಲ್ ಎಕ್ಸ್ಚೇಂಜ್ ಏನಿರುತ್ತಲ್ಲ ಅದೆಲ್ಲ ನಡೆಯುತ್ತೆ. ಓಕೆ, ಅದನ್ನು ಕನ್ಸರ್ವೇಷನ್ಗೋಸ್ಕರ ಒಂದು ಎನಿಮಲನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗಮನ ಹರಿಸ್ಬೋದು. ಸೈಟ್ಸ್ನ ಕನ್ಸರ್ನು ವೈಲ್ಡ್ ಲೈಫ್ ಟ್ರಾಫಿಕಿಂಗನ್ನು ತಡೆಗಟ್ಟಬೇಕು ಅಂತ, ಕ್ರಾಸ್ ಬಾರ್ಡರ್ ಟ್ರೇಡ್ ಏನಾಗ್ತಾ ಇರುತ್ತಲ್ಲ ಎಂಡೇಂಜರ್ ಸ್ಪೀಷಸನ್ನು ತಡೆಗಟ್ಟಬೇಕು ಅಂತ 1973ನಲ್ಲಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇವರು ಪರ್ಟಿಕ್ಯುಲರ್ಲಿ ಒಂದು ನೇಷನಲ್ಲಿ ಏನು ಲಾಸ್ ಇದೆ, ಎಷ್ಟು ಮಟ್ಟಿಗೆ ಎನ್ಫೋರ್ಸ್ ಆಗ್ತಾ ಇದೆ, ಇವುಗಳನ್ನೆಲ್ಲೂ ಸಹ ಕನ್ಸಿಡರೇಷನನ್ನು ಮಾಡ್ತಾರೆ. ಇಲ್ಲಿ ಇರೋದೇನಂತಂದರೆ ಸಿಂಪಲ್ ಆಗಿ ಟ್ರಾನ್ಸ್ಪರೆನ್ಸಿಯ ಒಂದು ಡೆಫಿಸಿಟ್ ಇದೆ, ಸರಿಯಾಗಿ ಕೋರ್ಟು ರಿಪೋರ್ಟನ್ನು ರಿಲೀಸ್ ಮಾಡಿಲ್ಲ ಅನ್ನುವಂಥದ್ದಾಗಲಿ, ಮತ್ತು ರೆಪ್ಯುಟೇಷನ್ಗೂ ಸಹ ಒಂದು ರಿಸ್ಕನ್ನು ಇದು ಕ್ರಿಯೇಟ್ ಮಾಡುತ್ತಲ್ವ. ಸೈಟ್ಸು ಗ್ಲೋಬಲ್ ಲೆವೆಲಲ್ಲಿ ಒಂದು ರೆಪ್ಯುಟೇಷನನ್ನು ಹೊಂದಿದೆ, ಹೇಗೆ ಅಲೋವ್ ಮಾಡ್ತಾರೆ. ಸೊ ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡೋದ್ರಲ್ಲೂ ಸಹ ಎಷ್ಟು ಮಟ್ಟಿಗೆ ಸೈಟ್ಸ್ ಇಂಪಾರ್ಟೆಂಟ್ ಇದೆ ಅಲ್ಲ, ಸೊ ಅದರ ಆಧಾರದ ಮೇಲೆ ಒಂದು ರೆಪ್ಯುಟೇಷನು ಸಹ ಇಲ್ಲಿ ಕ್ರಿಯೇಟನ್ನು ಮಾಡಿದೆ. ಸೊ ಹಾಗಾಗಿ ಒಂದು ಓಪನ್ನೆಸ್ಸನ್ನು ಇಲ್ಲಿ ತರಬೇಕಾಗುತ್ತೆ. ಒಂದು ರೆಗ್ಯುಲೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಅಕ್ಯುರೇಟ್ ಆಗಿರುವಂಥ ಒಂದು ಡೇಟಾವನ್ನು ತರಬೇಕು. ಇದರಿಂದ ಒಂದು ಕ್ರೆಡಿಬಿಲಿಟಿಯನ್ನು ಸಹ ಎನ್ಹಾನ್ಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಶ್ಯೂವನ್ನು ಕವರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಡಸ್ ಇಂಡಿಯಾ ನೀಡ್ ನ್ಯೂಟ್ರಿಷನಲ್ ಟ್ರಾನ್ಸ್ಫಾರ್ಮೇಷನ್. ಸೊ ಈ ಒಂದು ಇಶ್ಯೂ ನಮಗೆ GS ಪೇಪರ್ 3ನಲ್ಲಿ ಬಹುಮುಖ್ಯವಾಗಿ ಪಾವರ್ಟಿ, ಫುಡ್ ಸೆಕ್ಯೂರಿಟಿ ಈ ರೀತಿಯಾದಂಥ ಆಸ್ಪೆಕ್ಟಲ್ಲಿ ಹೆಲ್ಪ್ ಆಗುತ್ತೆ. ಭಾರತದ ಕೆಲವೊಂದಿಷ್ಟು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಸಫಿಷಿಯೆಂಟ್ ಆಗಿರುವಂಥ ಒಂದು ಕ್ಯಾಲರೀಸನ್ನು ಪ್ರೊವೈಡ್ ಮಾಡಬೇಕು ಅಂತ ಮುಂದಾಗಿದೆ. ಈಸ್ ಇಟ್ ರಿಯಲಿ ಮಾಲ್ ನ್ಯೂಟ್ರಿಷನನ್ನು ತಡೆಗಟ್ಟಿದೆನಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಕಾಣ್ಬೋದು. ಮಾಲ್ ನ್ಯೂಟ್ರಿಷನ್, ಮೈಕ್ರೋ ನ್ಯೂಟ್ರಿಯೆಂಟ್ನ ಒಂದು ಡೆಫಿಷಿಯನ್ಸಿ ಇರುತ್ತೆ. ಸೊ ಪ್ರೋಟೀನ್ ಒಂದು ಇಂಟೇಕ್ ಏನಿರುತ್ತಲ್ಲ, ಸೊ ಪ್ರೋಟೀನ್ ಅಂತ ಬಂದಾಗ ಇದರ ಒಂದು ಇಂಟೇಕ್ ಇಂಬ್ಯಾಲೆನ್ಸ್ಡ್ ಇರುತ್ತೆ. ಪ್ರೋಟೀನ್ ಡಯಟನ್ನು ನಾವು ಎನ್ಶೋರ್ ಮಾಡ್ತಾ ಇದ್ದೀವಾ, ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಾ. ಇಟ್ಸ್ ನಾಟ್ ಅಬೌಟ್ ಫುಡ್ ಸೆಕ್ಯೂರಿಟಿ, ಓನ್ಲಿ ಫುಡ್ ಸೆಕ್ಯೂರಿಟಿ ಮಾತ್ರ ನಾವು ರೀಚ್ ಆಗಿದ್ದೀವಾ, ಅಥವಾ ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ಸಹ ರೀಚ್ ಆಗಲಿಕ್ಕೆ ಎಫರ್ಟ್ಸನ್ನು ಹಾಕ್ತಾ ಇದ್ವಿ. ಏನು ನೆಕ್ಸ್ಟ್ ಸ್ಟೆಪ್? ಇವಾಗ ಆಲ್ರೆಡಿ ಕ್ಯಾಲೋರೀಸನ್ನು ರೀಚ್ ಮಾಡಿದ್ವಿ, ಕ್ಯಾಲೋರಿ ಬೇಕಾಗಿರೋದನ್ನು ಕೊಡ್ತಾ ಇದ್ವಿ, ಆದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಹೋಗಲಾಡಿಸಿದ್ದೀವಾ, ಮಾಲ್ ನ್ಯೂಟ್ರಿಷನ್ಸನ್ನು ಫೈಟ್ ಮಾಡಿದ್ದೀವಾ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ. ಇವಾಗ ನೋಡಿ, ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ಬಯೋಟೆಕ್ನಾಲಜಿ ಇವುಗಳನ್ನು ಕೊಲಾಬರೇಷನ್ ಮಾಡೋದ್ರ ಮುಖಾಂತರ ಪ್ರೋಟೀನ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಕೇವಲ ಇವತ್ತು ಪ್ಯಾಡಿಯನ್ನು ಬೆಳೆಯೋದಾಗಲಿ, ವೀಟನ್ನು ಬೆಳೆಯೋದಾಗಲಿ ಹೊರತುಪಡಿಸಿ ಮಿಲೆಟು ತುಂಬ ಇಂಪಾರ್ಟೆಂಟ್ ಅಲ್ಲ, ನ್ಯೂಟ್ರಿಷನಲ್ ವ್ಯಾಲ್ಯೂವನ್ನು ಎನ್ಹಾನ್ಸ್ ಮಾಡುತ್ತೆ. ಪಬ್ಲಿಕ್ ಹೆಲ್ತ್ನ ಒಂದು ಕನ್ಸರ್ನ್ ಅಂತ ಬಂದಾಗ ನಾವು ಇಲ್ಲಿ ಇನೋವೇಷನ್ಸನ್ನು ತರಬೇಕು ಅಂತ. ಇವಾಗ ಸಂಪೂರ್ಣ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಹೇಳ್ತೀವಿ, ಇದು ಇಂಪಾರ್ಟೆಂಟ್ ಅಲ್ವಾ. ಫಂಕ್ಷನಲ್ ಫುಡ್ ಅಂತ ಹೇಳ್ಬೋದಲ್ವಾ, ಪರ್ಟಿಕ್ಯುಲರ್ಲಿ ನ್ಯೂಟ್ರಿಯೆಂಟ್ಸನ್ನು ಹೊಂದಿರತಕ್ಕಂಥ ಫುಡ್ ಆಗಿರ್ಬೋದು. ಸೊ ಇವುಗಳನ್ನೆಲ್ಲ ರಿಚ್ ಆಗಿರುವಂಥ ವಿಟಾಮಿನ್ಸ್ಗಳಾಗಿರ್ಬೋದು, ಇದು ಪ್ರಾಪರಾಗಿ ಒಂದು ಹೆಲ್ತ್ ಬೆನಿಫಿಟನ್ನು ಪ್ರೊವೈಡ್ ಮಾಡುತ್ತೆ. ಬೇಸಿಕ್ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ಸನ್ನು ಇದು ಪ್ರೊವೈಡ್ ಮಾಡುತ್ತೆ. ಸೊ ಏನೇನು ಇರಬೇಕು ಅಂತಂದರೆ ವೈಟಮಿನ್ಸ್ ಇರಬೇಕು, ಒಮೆಗಾ 3 ಅನ್ನುವಂಥ ಫ್ಯಾಟಿ ಆ್ಯಸಿಡ್ಸ್ಗಳಿರಬೇಕು. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟು. ಡಿಮೆನ್ಷಿಯಾ ಈ ರೀತಿಯಂಥ ಇಶ್ಯೂಸ್ಗಳನ್ನು ರಿಮೂವ್ ಮಾಡಲಿಕ್ಕೆ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ಗಳು ತುಂಬ ಇಂಪಾರ್ಟೆಂಟ್ ಅಲ್ವಾ. ಪ್ರೋಬಯೋಟಿಕ್ ಯೋಗರ್ಟ್ಗಳಿರಬೇಕು. ಸೊ ಇವುಗಳನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಾ. ಸೊ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ, ಪರ್ಟಿಕ್ಯುಲರ್ಲಿ ನ್ಯೂಟ್ರಿ ಜೀನೋಮಿಕ್ಸ್. ಸೊ ಇದರ ಆಧಾರದ ಮೇಲೆ ನ್ಯೂಟ್ರಿ ಜೀನೋಮಿಕ್ಸ್ ಅಂತಂದರೆ ಪರ್ಟಿಕ್ಯುಲರ್ಲಿ ಒಂದು ಜೀನ್ಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡುತ್ತೆ. ಜೀನ್ ಯಾವ ರೀತಿಯಾಗಿ ಒಂದು ಡಯಟ್ ಪ್ಯಾಟರ್ನೊಂದಿಗೆ ಇಂಟ್ರ್ಯಾಕ್ಟನ್ನು ಮಾಡುತ್ತೆ, ಫುಡ್ ಮಟೀರಿಯಲ್ ಬಂದಾಗ ನಮ್ಮ ಒಂದು ಸಿಸ್ಟಮ್ ಯಾವ ರೀತಿಯಾಗಿ ಇಂಟ್ರ್ಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದಾಗಲಿ. ಬಯೋಫೋರ್ಟಿಫಿಕೇಷನ್ಗೆ ಸಂಬಂಧಿಸಿದಂತಲೂ ಸಹ ಮಾಹಿತಿ ಇಂಪಾರ್ಟೆಂಟ್. ಬಯೋಫೋರ್ಟಿಫಿಕೇಷನ್ ಅಂತಂದರೆ ಜನರಲಿ ಇವಾಗ ಹೇಗೆ ನಾವು ನಾರ್ಮಲ್ ಫುಡ್ ಇರುತ್ತೆ, ನಾರ್ಮಲ್ ಕ್ರಾಪಲ್ಲಿ ಇರುತ್ತಲ್ಲ, ಅಲ್ಲಿ ನಾವು ಏನು ಮಾಡ್ತೀವಿ, ಬೆಳೆಯುವಾಗಲೇ ಒಂದು ನ್ಯೂಟ್ರಿಯೆಂಟ್ಸನ್ನು ಆ್ಯಡ್ ಮಾಡೋದ್ರ ಮುಖಾಂತರ. ಫಾರ್ ಎಕ್ಸಾಂಪಲ್ ಇವಾಗ ರೈಸಲ್ಲಿನೂ ಸಹ ಕೆಲವೊಂದಿಷ್ಟು ವೈಟಮಿನ್ಸ್ಗಳನ್ನು ಆ್ಯಡ್ ಮಾಡೋದ್ರ ಮುಖಾಂತರ ಅಥವಾ ಪ್ರೋಟೀನ್ ಕಂಟೆಂಟನ್ನು ಆ್ಯಡ್ ಮಾಡೋದ್ರ ಮುಖಾಂತರ ನಾವು ಗ್ರೋ ಮಾಡ್ತೀವಿ. ಸೊ ಇದರ ಆಧಾರದ ಮೇಲೆ ಬಯೋಫೋರ್ಟಿಫಿಕೇಷನ್ಸನ್ನು ಪ್ರಿಫರ್ ಮಾಡಬೇಕು ಅನ್ನುವಂಥದ್ದಾಗಿ ನೋಡ್ಬೋದು. 3D ಫುಡ್ ಪ್ರಿಂಟಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಆಥರ್ ಅವರು ಫೋಕಸ್ ಮಾಡ್ತಾ ಇದ್ದಾರೆ. 3D ಫುಡ್ ಪ್ರಿಂಟಿಂಗ್ ಅಂತ ಬಂದಾಗ ಕಸ್ಟಮೈಸ್ಡ್ ಲೆವೆಲಲ್ಲಿ ನಾವು ಫುಡ್ ಪ್ರೊಸೆಸಿಂಗನ್ನು ಮಾಡುವಂಥದ್ದು, ಬಯೋ ಪ್ರೊಸೆಸಿಂಗನ್ನು ಮಾಡುವಂಥದ್ದು, ಹೆಲ್ತ್ ಪ್ರಾಡಕ್ಟ್ಸನ್ನು ಪ್ರೊವೈಡ್ ಮಾಡುವಂಥದ್ದು. ಸೊ ಕ್ವಾಲಿಟಿ ವೈಸ್ ಫುಡ್ಡನ್ನು ಪ್ರೊವೈಡ್ ಮಾಡಬೇಕು ಅಂತ.
ಇವಾಗ ಸ್ಮಾರ್ಟ್ ಪ್ರೋಟೀನ್ ಅಂತ ಕೇಳಿರ್ತೀರಾ. ಸ್ಮಾರ್ಟ್ ಪ್ರೋಟೀನ್ ಅಂತಂದರೆ ಲ್ಯಾಬಲ್ಲಿ ಡೆವಲಪ್ ಮಾಡಿರ್ತಾರೆ. ಇವಾಗ ಟ್ರೆಡಿಷ್ನಲ್ ಆಗಿ ಬೆಳೆಯೋಕ್ಕಿನೋ ಅಥವಾ ಆ್ಯನಿಮಲ್ ರಿಸೋರ್ಸನ್ನು ನಾವು ಹೆಚ್ಚು ಯೂಸ್ ಮಾಡ್ತಾ ಇದ್ದೀವಿ. ಆ್ಯನಿಮಲ್ ರಿಸೋರ್ಸನ್ನು ರಿಪ್ಲೇಸ್ ಮಾಡಲಿಕ್ಕೆ ಟ್ರೆಡಿಷ್ನಲಿ ಆ್ಯನಿಮಲನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಪ್ರೋಟೀನ್ ಸೋರ್ಸ್ ಆಗಿ. ಇದನ್ನು ಅಲ್ಟರ್ನೇಟಿವ್ ಆಗಿ ಕನ್ಸಿಡರ್ ಮಾಡಬೇಕು ಅಂತಂದರೆ ಪ್ಲ್ಯಾಂಟ್ ಬೇಸ್ಡ್ ಫೋಕಸನ್ನು ಮಾಡಬೇಕು. ಪ್ಲ್ಯಾಂಟನ್ನು ಹೆಚ್ಚು ಬೆಳಿಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಲೆಗ್ಯೂಮ್ಸ್ಗಳನ್ನು ಜಾಸ್ತಿ ಬೆಳೆಯೋದಾಗಲಿ, ಸೀರಿಯಲ್ಸ್ಗಳನ್ನು ಜಾಸ್ತಿ ಬೆಳೆಯುವಂಥದ್ದಾಗಲಿ, ಆಯಿಲ್ ಸೀಡ್ಸ್ಗಳು ಇವೆಲ್ಲವೂ ಸಹ ಪ್ರೋಟೀನ್ ಒಂದು ಸೋರ್ಸ್ ಆಗಿ ಕನ್ಸಿಡರ್ ಮಾಡುತ್ತೆ. ನ್ಯೂಟ್ರಿಯೆಂಟ್ಸ್ಗಳ ಒಂದು ಕೊರತೆಯನ್ನು ಹೋಗಲಾಡಿಸುತ್ತೆ. ಇವುಗಳನ್ನು ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಮುಖಾಂತರ ಜನರಿಗೆ ಅವೈಲೇಬಲ್ ಇರುವಂತೆ ಮಾಡಬೇಕು ಅನ್ನೋದಾಗಿ ಗಮನ ಹರಿಸ್ತಾ ಇದ್ವಿ. ಸೊ ಇವಾಗ ಕೆಲವೊಂದಿಷ್ಟು ಲ್ಯಾಬಲ್ಲೂ ಸಹ ಮೀಟನ್ನು ಕಲ್ಟಿವೇಟ್ ಮಾಡ್ತಾರೆ. ಲ್ಯಾಬಲ್ಲಿ ಬಯೋ ರಿಯಾಕ್ಟರ್ಸ್ಗಳನ್ನೆಲ್ಲ ಯೂಸ್ ಮಾಡೋದ್ರ ಮುಖಾಂತರ, ರಿಯಲ್ ಆ್ಯನಿಮಲ್ ಸೆಲ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ, ಬಯೋಟೆಕ್ನಾಲಜಿ ಒಂದು ಅಡ್ವಾನ್ಸ್ಮೆಂಟನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಇದರಿಂದ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತಂದರೆ ಪ್ರೋಟೀನ್ ಒಂದು ಡೆಫಿಷಿಯನ್ಸಿಯನ್ನು ಹೋಗಲಾಡಿಸಲಿಕ್ಕೆ ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ. ಪರ್ಟಿಕ್ಯುಲರ್ಲಿ ಒಂದು ಪಾಲಿಸಿ ಮೇಲೆ ಫೋಕಸ್ ಮಾಡೋದು ಕೇವಲ ಫುಡ್ ಸೆಕ್ಯೂರಿಟಿ ಆಧಾರದ ಮೇಲೆ ಅಷ್ಟೇ ಅಲ್ಲ, ಇಲ್ಲಿ ನ್ಯೂಟ್ರಿಷನ್ ಸೆಕ್ಯೂರಿಟಿ ಆಧಾರದ ಮೇಲೆ ನಾವು ಫೋಕಸನ್ನು ಮಾಡಬೇಕು ಅಂತ. ಇದರಿಂದ ಪ್ರೋಟೀನ್, ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಏನೇನು ಅವಶ್ಯಕತೆ ಇದೆಯಲ್ಲ ಇದನ್ನೆಲ್ಲನೂ ಸಹ ಫೋಕಸ್ ಮಾಡ್ದಂಗೆ ಆಗುತ್ತೆ. ನ್ಯೂಟ್ರಿಯೆಂಟ್ ರಿಚ್ ಇದ್ದರೆ ಮತ್ತು ಫಂಕ್ಷನಲ್ ಫುಡ್ಡನ್ನು ತೆಗೆದುಕೊಳ್ಳೋದಿತ್ತಂದರೆ, ಸೊ ಇದಕ್ಕೆಲ್ಲ ಕಾರಣ ಏನಂತಂದರೆ ಕನ್ಸ್ಯೂಮರ್ಸ್ಗಳಲ್ಲಿ ಸರಿಯಾದಂಥ ಒಂದು ಆದಾಯನೂ ಬರಬೇಕಲ್ವಾ. ಸೊ ಇನ್ಕಮ್ ಚೆನ್ನಾಗಿತ್ತಂದರೆ, ಇನ್ಕಮ್ ರೈಸ್ ಇತ್ತಂತಂದರೆ ಎಕನಾಮಿಕಲ್ಲೂ ಸಹ ಶಿಫ್ಟ್ ಆಗುತ್ತೆ. ಸೊ ಇನ್ಕಮ್ ಜಾಸ್ತಿ ಇತ್ತಂದರೆ ಸರಿಯಾದಂಥ ಫುಡ್ಡನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವರು ಯೂಸ್ ಮಾಡ್ತಾ ಇರೋದೇನಂತಂದರೆ ಒಂದು ಟರ್ಮ್ ಯೂಸ್ ಮಾಡ್ತಾ ಇದ್ದಾರೆ, BioE3 ಅಂತ. BioE3 ಅಂತಂದರೆ ಒಂದು ಬಯೋಟೆಕ್ನಾಲಜಿ ಅನ್ನು ನಾವು ಯಾವ ರೀತಿಯಾಗಿ ಎಕನಾಮಿಕಲ್ ಆ್ಯಂಗಲಲ್ಲಿ ಯುಟಿಲೈಸ್ ಮಾಡ್ಕೋಬೋದು, ಎನ್ವಿರಾನ್ಮೆಂಟಲ್ ಆ್ಯಂಗಲಲ್ಲಿ ಯುಟಿಲೈಸ್ ಮಾಡ್ಕೋಬೋದು, ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಂಗಲಲ್ಲೂ ಸಹ ಯುಟಿಲೈಸ್ ಮಾಡುವಂಥದ್ದು. BioE3 ಅಂತಂದರೆ ನಾವು ಪಾಲಿಸಿಯನ್ನು ಫೋಕಸ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಸೆಕ್ಟರ್ಗೆ ಹೆಲ್ಪ್ ಆಗೋ ಥರ ಎಕಾನಮಿ ಅಂತ ಹೇಳಿದ್ವಿ, ಎನ್ವಿರಾನ್ಮೆಂಟ್ ಅಂತ ಹೇಳಿದ್ವಿ, ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡುವಂತೆ. ಸೊ ಈ ರೀತಿಯಾಗಿ ನಾವು ಬಯೋಫೋರ್ಟಿಫೈಡ್ಗೆ ಸಂಬಂಧಿಸಿದಂತೆ ಇರ್ಬೋದು, ಪ್ರೈವೇಟ್ ಸೆಕ್ಟರ್ಸ್ಗಳ ಒಂದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಸ್ಮಾರ್ಟ್ ಪ್ರೋಟೀನ್ಗೆ ಸಂಬಂಧಪಟ್ಟಂತೆ ಮಾಡಿರ್ಬೋದು, ಮೇಜರ್ಲಿ ಒಂದು ಪಾಲಿಸಿಯನ್ನು ತರಬೇಕು ಅಂತ ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನ್ಯೂಟ್ರಿಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ನಾವು ಹೇಗೆ ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಗಮನ ಹರಿಸ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲೂ ಸಹ ಕೆಲವೊಂದಿಷ್ಟು ಪ್ರಾಕ್ಟೀಸ್ಗಳಿದ್ದಾವೆ. ಚೈನಾ ಅಂತಲೇ ನಾವು ತೆಗೆದುಕೊಂಡಾಗ ಇವರು ಒಂದು ಆಲ್ಟರ್ನೇಟಿವ್ ಪ್ರೋಟೀನ್ಸನ್ನು ತೊಗೊಂಬರ್ತಾ ಇದ್ದಾರೆ, ಒಂದು ಇನೋವೇಟಿವ್ ಪಾಲಿಸಿನ ತರ್ತಾ ಇದ್ದಾರೆ ಚೈನಾಗೆ ಸಂಬಂಧಪಟ್ಟಂತೆ ನೋಡಿದಾಗ. ಜಪಾನಲ್ಲೂ ಸಹ ನಾವು ನೋಡಿದಾಗ ಇವರು ಸಹ ಫಂಕ್ಷನಲ್ ಫುಡ್ಗೆ ಸಂಬಂಧಿಸಿದ ರೆಗ್ಯುಲೇಷನ್ಸನ್ನು ಮಾಡ್ತಾ ಇದ್ದಾರೆ. ಸಿಂಗಪೂರಲ್ಲೂ ಸಹ ಒಂದು ಫಸ್ಟ್ ಕಂಟ್ರಿ ಅಂತಲೇ ಹೇಳ್ಬೋದು. ಚಿಕನ್ ಕಲ್ಟಿವೇಷನ್ಗೆ ಸಂಬಂಧಿಸಿದಂತೆ ಕಲ್ಟಿವೇಟೆಡ್ ಚಿಕನನ್ನು ಸೇಲ್ ಮಾಡೋದ್ರಲ್ಲಿ ಸಿಂಗಪೂರ್ ಫಸ್ಟ್ ಅಂತಲೇ ಹೇಳ್ಬೋದು. ಇದರಿಂದ ಪ್ರೋಟೀನ್ಗೆ ಸಂಬಂಧಪಟ್ಟಂಥ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಒಂದು ಹೆಲ್ತ್ ಬೆನಿಫಿಟ್ಗೆ ಸಂಬಂಧಿಸಿದಂತೆ ಮಾಲ್ ನ್ಯೂಟ್ರಿಷನ್, ಪಬ್ಲಿಕ್ ಹೆಲ್ತ್ ಈ ರೀತಿಯಂಥ ಇಶ್ಯೂಸ್ಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಪಾಲಿಸಿಯಲ್ಲಿ ಹೇಗೆ ಫೋಕಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ಆರ್ಟಿಕಲ್ನಲ್ಲಿ ನಾವು ಗಮನ ಹರಿಸ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ವೈ ಡಸ್ ಇಂಡಿಯಾ ನೀಡ್ ಫಂಕ್ಷನಲ್ ಫುಡ್ ಆ್ಯಂಡ್ ಸ್ಮಾರ್ಟ್ ಪ್ರೋಟೀನ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿ 4 ಸ್ಟೇಟ್ಮೆಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಸರಿಯಾದ ಒಂದು ಸ್ಟೇಟ್ಮೆಂಟನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.